ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯುಪಿಯು ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೆ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರೂ ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ರಸ್ತೆ ಬದಿ ಗುಜರಿ ವಸ್ತುಗಳು ಹಾಕಿ ರಸ್ತೆ ಒತ್ತುವರಿ ಮಾಡದಂತೆ ವ್ಯಾಪಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ ಡಿವೈಎಸ್ಪಿ ಮುರಳೀಧರ್. ಚಿಂತಾಮಣಿ ನಗರದ ರಸ್ತೆ ಮತ್ತು ಪಾದಚಾರಿಗಳನ್ನು ಅತಿಕ್ರಮಿಸಿ ಗುಜರಿ ವಸ್ತುಗಳನ್ನು ಇಡುವುದರಿಂದ ಬಹುತೇಕ ಎಲ್ಲ ಪಾದಚಾರಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ ಗುಜರಿ ವಸ್ತುಗಳನ್ನು ಹಾಕಬಾರದು ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಗುಜರಿ ವ್ಯಾಪಾರಸ್ಥರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಅವರು ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಕರೆದಿದ್ದ ಗುಜರಿ ವ್ಯಾಪಾರಸ್ಥರ ಸಭೆಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ಸಂಚಾರ ಮತ್ತು ಜನದಟ್ಟಣೆ ನಿಯಂತ್ರಿಸಲು ಮತ್ತು ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಎಲ್ಲ ಗುಜರಿ ವ್ಯಾಪಾರಸ್ಥರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಗರದ ಮಧ್ಯಭಾಗದಲ್ಲಿ, ಅದರಲ್ಲೂ ಪ್ರಮುಖ ವಾಹನ ಸಂಚಾರ ಮತ್ತು ಜನದಟ್ಟಣೆ ರಸ್ತೆಗಳಲ್ಲಿ ಗುಜರಿ ಸಾಮಗ್ರಿಗಳನ್ನು ರಸ್ತೆ ಮತ್ತು ಪಾದಚಾರಿ ರಸ್ತೆಯಲ್ಲಿ ಹಾಕಿ ಸಂಚಾರಕ್ಕೆ ಅಡ್ಡಿಪಡಿಸುವ ಬದಲು ನಗರದ ಹೊರವಲಯದಲ್ಲಿ ಜಾಗವನ್ನು ಬಾಡಿಗೆಗೆ ಪಡೆದು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸುವಂತೆ ಸಲಹೆ ನೀಡಿದರು. ಇನ್ನು ಗ್ರಾಮೀಣ ಭಾಗಗಳಲ್ಲಿ ರೈತರ ಪಂಪ್ಸೆಟ್, ಮೋಟಾರ್ ಮತ್ತು ಕೇಬಲ್ಗಳ ಕಳ್ಳತನ ಹೆಚ್ಚಾಗುತ್ತಿದೆ. ಗುಜರಿ ವ್ಯಾಪಾರಸ್ಥರು ಇಂಥ ಯಾವುದೇ ಅನುಮಾನಾಸ್ಪದ ಅಥವಾ ಕಳವು ಮಾಡಿದ ವಸ್ತುಗಳನ್ನು ಖರೀದಿ ಮಾಡಬಾರದು. ಒಂದು ವೇಳೆ ಅಂಥ ವಸ್ತುಗಳು ಖರೀದಿಸಿರುವುದು ಕಂಡುಬಂದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡ್ಡಾಯವಾಗಿ ರಿಜಿಸ್ಟರ್ ಪುಸ್ತಕವನ್ನು ನಿರ್ವಹಿಸಬೇಕು. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ವಸ್ತುಗಳನ್ನು ಮಾರಾಟ ಮಾಡಲು ಬಂದರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್, PSI ಮತ್ತು ASI ಅಧಿಕಾರಿಗಳು ಸೇರಿದಂತೆ ನಗರದ ಹಲವಾರು ಗುಜರಿ ಅಂಗಡಿಯ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೆಲವೊಂದು ಕಡೆ ರಸ್ತೆ ಮತ್ತು ಫುಟ್ಪಾತನ್ನು ಆಕ್ರಮಿಸಿ ಅದರ ಮೇಲೆ ಗುಜರಿ ಐಟಮ್ಸ್ ರೋಡ್ ಮೇಲೆ, ರಸ್ತೆ ಮತ್ತು ಫುಟ್ಪಾತ್ ಮೇಲೆ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವು ರಸ್ತೆ ಮೇಲೆ, ಫುಟ್ಪಾತ್ ಮೇಲೆ ಇಡಬಾರ್ದು. ಸಂಚಾರಕ್ಕೆ, ಪಾದಚಾರಿಗಳಿಗೆ ಅಡಚಣೆ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀವಿ. ಅದರ ಜೊತೆಗೆ ಯಾವುದಾದ್ರೂ ಗ್ರಾಮೀಣ ಪ್ರದೇಶಗಳಿಂದ ತರುವಂತಹ ಕೇಬಲ್ ಆಗಲಿ, ಪಂಪ್ ಸೆಟ್ ಆಗಲಿ, ಮೋಟಾರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅನ್ನೋ ಸಂದೇಶ ನಮಗೆ ತಿಳಿಸ್ಬೇಕು ಮತ್ತು ನಿಮಗೆ ಎಚ್ಚರಿಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ. ಫುಟ್ಪಾತ್ಗೋಸ್ಕರ ಬಿಡಿ, ರಸ್ತೆಗೋಸ್ಕರ ಬಿಡಿ. ಕಳುವಾದ ಯಾವುದೇ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಬಾರ್ದು ಅಂತ ನಿಮಗೆ ಸೂಚಿಸುತ್ತೇನೆ. ರೋಡ್ಗೊಂದು ಬ್ಲಾಕ್ ಮಾಡೋದೊಂದು ಬಾಕಿ ಇದೆ. ಫುಟ್ಪಾತು, ರೋಡು ಯಾವುದು ಕೋಲಾರ ರೋಡ್ ಹತ್ರ ಇರೋ ಇದು ಗ್ಯಾರೇಜ್ ಅಲ್ಲ, ಗುಜರಿ ಯಾರಿದೆ ಕೋಲಾರ ರೋಡ್. ಎಷ್ಟು ದಿನ ಬೇಕು ನಿಮಗೆ? ವೈಟ್ ಪೇಪರ್ ಕೊಡಪ್ಪ, ಅದನ್ನು ಬರ್ಸ್ಕೊಳ್ಳಿ. 3 ಡೇಸಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದರೆ ಕ್ಲಾಸಿಂದ ನಾನು FIR ಮಾಡ್ತೀನಿ ಅಂತ ಆಯ್ತಾ. ಮತ್ತೆ ಸರ್ ನಮ್ಗೆ ಗೊತ್ತಾಗಿಲ್ಲ ಸರ್, ನಮಗೇನೋ ಸೈಡ್ಗಿದ್ದೀವಿ ಸರ್, ಇವೆಲ್ಲ ಕೇಳೋದು. ಬೇಕಾದರೆ ಔಟ್ಸ್ಕಟ್ಸಲ್ಲಿ ಬಾಡಿಗೆಗೆ ತಗೊಂಡು ಜಾಗ ನೀವು ಗ್ಯಾರೇಜಲ್ಲಿ ಮಾಡ್ಕೊಳ್ಳಿ, ಗುಜರಿಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ನಾನು ಬೇಡ ಅಂತ. ಮತ್ತು ಮುಖ್ಯವಾಗಿ ನಿಮಗೆ ಕರೆದಿರೋದು, ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ ಪಂಪ್ ಸೆಟ್ಗಳು, ಕೇಬಲ್ಸು ಎಲ್ಲ ಕಳ್ಳತನ ಆಗ್ತದೆ. ತುಂಬ ದುಡ್ಡಿರೋರಿಗೆ ಅದೇನೋ ಸಣ್ಣದು ಅನಿಸುತ್ತೆ, ಬಟ್ ಬಡ ರೈತರು, ಗ್ರಾಮೀಣ ಪ್ರದೇಶದಲ್ಲಿರೋ ರೈತರು, ಅವರು ನೀವು
ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಮೀಟಿಂಗ್ ಹೋದಾಗ ಒಂದು ರಿಜಿಸ್ಟ್ರಿ ಇರಬೇಕು ಅಂತ. ನೀವು ಅವಾಗ ಹೇಳಿದ್ರಿ ಸರ್ ಹಂಗಿದ್ರೆ ವ್ಯಾಪಾರ ಆಗಲ್ಲ ಸರ್. ನಾವೇನು ಮಾಡೋಕ್ಕಾಗಲ್ಲ. ಕಳ್ತನ ಮಾಡೋ ಇನ್ಮೇಲೆ ಯಾರಾದರೂ ತಗೊಂಡ್ರೆ ಎಲ್ಲ ಸಿಲ್ಲದೆ ಆ ಕೇಸಲ್ಲಿ ನಮ್ಮ ನಿಮ್ಗೆ ಡೌಟ್ ಬಂದರೆ ಸೀಕ್ರೆಟಾಗಿ ನಮಗೆ ಮೆಸೇಜ್ ಕಳಿಸ್ಬೇಕು, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಸರ್ ಇನ್ನೇನೋ ಒಂದು 10 ಮೋಟ್ರ್ ತಂದಿದ್ದಾನೆ, ಒಂದು 5 ಪಂಪ್ ಸೆಟ್ ತಂದಿದ್ದಾನೆ ಅಂತ, ಈ ಕೇಬಲ್ ತಂದಿದ್ದಾನೆ ಅಂತ ಹೇಳಬೇಕು. ಇನ್ನು ತಗೊಳ್ಳೋರೇ ಇಲ್ಲ ಅಂದರೆ ಅವ್ರು ಹೆಂಗೆ ಯಾಕೆ ಕಳ್ತನ ಮಾಡ್ತಾರೆ? ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ರೋಡಲ್ಲಿ ಫುಟ್ಪಾತ್ ಮೇಲೆ ಯಾವುದೋ ಒಂದು ಗುಜರಿ ಐಟಮ್ ಕಾಣಬಾರ್ದು. ಅಂದರೆ ನೋಡಪ್ಪ ನಿಮ್ಮ ಜವಾಬ್ದಾರಿ, ಹೋಗ್ಬಿಟ್ಟು ಇಮಿಡಿಯೇಟಾಗಿ ಫೋಟೋ ಹೊಡಿಬೇಕು, ಕೇಸ್ ಬೇಕಾಗುತ್ತೆ. ನೀವು ಯಾರು ನೋಡಿದ್ದೀನಿ ಗೊತ್ತಾಗುತ್ತೆ. ನಾನು ನೋಡದೇ ಇರೋ ಎಷ್ಟಿದಾವೆ ಗೊತ್ತಿಲ್ಲ ನನಗೆ. ಇನ್ಮೇಲೆ ನಾನು ರೌಂಡ್ಸಲ್ಲಿ ಏನಾದರೂ ಕಂಡ್ರೆ ಡೆಫಿನೆಟ್ ಆಗಿ ನೀವು ಕಾನೂನಿನ ಕ್ರಮ ಎದುರಿಸಬೇಕು. ಎಲ್ಲ ಸೈನ್ ತಗೊಳ್ಳೋದು. ಫುಟ್ಪಾತ್ ಮೇಲೆ ವೆಹಿಕಲ್ ಇರಬಾರ್ದು, ನಿಲ್ವಾ ಅಬ್ಸರ್ವ್ ಮಾಡೋದು. ನೆಕ್ಸ್ಟ್ ಫೋಟೋ ನಾನು ವಿಡಿಯೋ ಮಾಡ್ಕೊಂಡಿದ್ದೀರಲ್ಲ, ನಾವು ಕೇಳಿ ಅವ್ರ ವಿಡಿಯೋ ತೋರಿಸಿ